ಬರ್ಲಿ ಇದಕ್ಕೆ. ಶ ಶ ಮರ ತರಕ್ ಒಳಗೋಗಿನಿ ಎಷ್ಟು ಜಲ್ದಿ ಬಂದೈತೆ ನೋಡು. ಶ ಶ ಆ ಬಾಯಾಗ ಏನೇನು ತಿಂದಿರ್ತಾವ, ಏನೋ ಸುಡಗಾಡ್ ಹುಳ ಉಪ್ಡಿ ಅಂತಾವ್ ಇಂಥವು ಬಾಯಾಗ ಹಾಕಿ ಅಂತ ಬಾಯಲ್ಲಿ ಅಕ್ಕಾಗ ಬಾಯಿ ಹಾಕಿತ್ ನೋಡಿದ್ ಕಾಗೆ. ಶ ಶ ಹರೇ ರಾಮಕೃಷ್ಣ. ಅದ ಅನ್ಕೊಂಡೆ ಏನೋ ಮರೆತು ಬಂದಿನಲ್ಲ. ಅಯ್ಯ ನನ್ನ ಮರವಿಗೆಷ್ಟು ಪ್ಲಾಸ್ಟಿಕ್ ಪುಟ್ಟಿ ಜರಡಿ ಮರ ತರಕ್ಕೆ ಒಳಗೋಗಿದ್ನಿ. ಯಾವುದೋ ದೇವಸ್ಥಾನ ಮರ ಒಂದು ಕೈಯಾಗ ಹಿಡ್ದು ಹಂಗೆ ಬಂದಿನಿ ನೋಡು. ಗಂಗಾ ಸಾರು ಮಾಡತ್ತಾಳ, ಬರುವಾಗ ತೊಗೊಂಬರಕ್ಕೆ ಹೇಳ್ತೀನಿ ಇದ್ರ. ಗಂಗಾ ಗಂಗಾ. ಹಾಂ ರೀ ಅತ್ತೆ. ಏನು ಮಾಡತ್ತಿ? ಸಾರು ಮಾಡೋದಾಗೈತೆ? ಹ್ಞೂ ಆಗೈತ್ರಿ. ಆಗೈತಾ? ಗಂಗಾ, ಆ ಭತ್ತ ಚೀಲ ಚಂದಾಗ ಮರದ ಜರಡಿ ಐತೆ ನೋಡು, ಅದು ಒಂದು ನೀಲಿ ಕಲರಿನ ಪ್ಲಾಸ್ಟಿಕಿನ ಪುಟ್ಟಿ, ಅವೆರಡು ತೊಗೊಂಡು ಬಂದು ಕೊಡವ. ನಾನು ಅದೇ ಥರ ಕೊಳಗೆ ಹೋಗಿದ್ನಿ, ಯಾವುದೋ ದೇವಸ್ಥಾನ ಮರೆತು ಬಂದು ಹಂಗೆ ಕುಂತೀನಿ ನೋಡು. ಈಗ ನೆನಪಾಯ್ತು, ಅದಕ್ಕೆ ಮತ್ತೆ ಎಲ್ಲಿ ಹುಡುಕ್ಲಿ ಈಗ, ಹುಡ್ಕೊಂಡು ಬಂದು ಕೊಡವ ಸ್ವಲ್ಪ. ತೊಗೊಂಡು ಬರ್ತೀನಿ ರೀ. ಗಂಗಾ, ಹಂಗೆ ಬರ್ಬೇಕಾದ್ರೆ ಕುರ್ಚಿ ಮೇಲೆ ನಾನು ಅಡಿಕೆ ಚೀಲ ಇಟ್ಟಿನಿ ನೋಡು, ಅದನ್ನು ತೊಗೊಂಡ. ಆಯ್ತು ರೀ. ಅಯ್ಯಯ್ಯ, ಆ ರಂಗೋಲಿಗೆ ಏನು ಹುಡುಕಿ ತಿನ್ನತ್ತಿದ್ದು? ಹಾಂ ಶಾ ಶಾ ನನ್ನ ಸೊಸೆ ಬೆಳಗ್ಗೆ ಎದ್ದು ಎಷ್ಟು ಚಂದ ರಂಗೋಲಿ ಹಾಕಿದಾಳೆ. ಅದನ್ನು ಮುಸುಡಿ ಹಾಕಿ ಒರ್ಸಾತೈತೆ. ಇರು ಸ್ವಲ್ಪ ಅಕ್ಕಿ ಹಾಕ್ತೀನಿ, ತಿಂತೈತೆ. ಕೊ 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 ಏನಂತ ಕರೀತಾರೆ ಕಾಗೆಗೆ? ಮುಂದೆ ಬಂದು ತಿನ್ಬಾ. ಒಂದು ಮುಷ್ಟಿ ಅಕ್ಕಿ ಹಾಕಿದ್ರೆ ಏನು ಹೋಗಲ್ಲ ಪಾಪ. ಅವು ಮನ್ಯಾಗ ಹೆಂಡತಿ ಮಕ್ಕಳನ್ನ ಸಾಕಬೇಕು, ನಮ್ಗಂದ್ರೆ ಕೈ ಕಾಲು ಬಾಯಿ ಎಲ್ಲ ಇದಾವೆ. ಆದರೂ ದುಡಿಯೋದಕ್ಕೆ ಹಿಂಗಿರ್ತೀವಿ. ಇವು ಹಂಗಲ್ಲ, ಎಲ್ಲ ಬಾಯಾಗ ಕೆಲಸ ಮಾಡ್ತಾವೆ. ಗೂಡು ಕಟ್ಟೋದು, ಮರಿಗಳಿಗೆ ಆಹಾರ ತಗೊಂಡೋಗಿ ತಿನ್ಸೋದು, ಪ್ರತಿಯೊಂದು ಬಾಯಾಗ ಮಾಡ್ತಾವೆ. ಎಲ್ಲ ದೇವರ ಸೃಷ್ಟಿ. ತಿನ್. ಅಯ್ಯಯ್ಯ, ಅವು ಕೋಶಿಗಳು ನೋಡಿ ಹೆಂಗೆ ನೋಡೋದು. ಕೋಶಿ ಅಲ್ಲ ಕುತ್ಕೋಬೇಕು, ಈ ಕಡೆ ಬರಬಾರ್ದ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತೀನಿ. ನಾವು ಆರಾಮದಿ ನೋಡ್ರಿ. ಇದೇನಿದೆ ಕಾಗೆಗೆ ಅಕ್ಕಿ ಹಾಕತೈತಿ ಗಿರಿಜಕ್ಕ ಅಂತ ನೋಡತ್ತೀರಿ. ಹೌದ್ರಿ ಫ್ರೆಂಡ್ಸ್, ಈಗ ಬೇಸಿಗೆಗಾಲ ಬರತೈತ್ರಿ. ಒಂದು ಬರ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಬರ ಬರ್ತೈತ್ರಿ. ಎಲ್ಲ ಕಡೆ ಅಂತಲ್ಲ, ಒಂದೊಂದು ಕಡೆ ನೀರಿನ ಬರ ಇರ್ತೈತ್ರಿ. ಅದಕ್ಕೆ ಮನೆ ಮುಂದೆ ಒಂದು ಪ್ಲಾಸ್ಟಿಕ್ಕಿಂದು ತಟ್ಟೆ ಏನಾದರೂ ಒಂದು ಇರಲಿ, ಅದರಲ್ಲಿ ನೀರು ತುಂಬಿಸಿಡ್ರಿ. ಅಕ್ಕಿ ಕಾಳುಗಳನ್ನ ಹಾಕ್ರಿ. ರೇಷನ್ ಅಕ್ಕಿ ಇರ್ತಾವಲ್ರಿ, ಅದ್ರಾಗ ಒಂದು ಸ್ವಲ್ಪ ಹಾಕ್ರಿ. ಅವು ಎಷ್ಟು ತಿಂತಾವು, ಇಷ್ಟಿಷ್ಟ ಹೊಟ್ಟೆ ಇರ್ತೈತೆ, ತಿಂದು ಹೋಗ್ತಾವ್ರಿ. ಅಕಸ್ಮಾತ್ ನಿಮ್ಮ ಮನೆ ಮೇಲಿಂದ ಹಾರ ಹೋಗ್ಬೇಕಾದ್ರೆ ಕೆಳಗಿಟ್ಟಿದ್ದು ನೀರು ಕಾಳು ನೋಡ್ತಾವ್ರಿ. ನೋಡಿ ಖುಷಿಯಿಂದ ಕೆಳಗಿಳಿದು ಹೊಟ್ಟೆ ತುಂಬ ಕಾಳು ತಿಂದು ನೀರು ಕುಡ್ದು ಹೋಗ್ತಾವ್ರಿ. ಬರಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದಿನ 2 ದಿನ ಇಟ್ಟು ನೋಡ್ರಿ. ಅವತ್ತು ಹೆದರಿಕೆ ಇರ್ತೈತ್ರಿ ಅವಕ್ಕೂ, ಯಾಕಂದ್ರೆ ಎಲ್ಲಿ ಕಾಳು ಇಟ್ಟು ನಮ್ಮನ್ನು ಬಲಾಗ ಹಾಕಕ್ಕೆ ನೋಡತ್ತಾರಂತೆ. ಅದಕ್ಕೆ ಕಂಟಿನ್ಯೂ ಒಂದು 4-5 ದಿನ ಇಡ್ರಿ. ಇಟ್ಟು ಒಳಗೆ ಬಂದುಬಿಡ್ರಿ. ಯಾಕಂದ್ರೆ ಮತ್ತೆ ನೀವು ಅಲ್ಲ ನಿಂತ್ಕೊಂಡ್ರೆ ಅವಕ್ಕೂ ಹೆದರಿಕೆ ಆಗ್ತೈತೆ. ಅದ್ರ ಪಾಡಿಗೆ ಅವು ತಿಂದು ಹಾರು ಹೋಗ್ತಾವ್ರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅತ್ತೆ ಇದು ತಗೊಳ್ರಿ. ಕೊಡು. ಗಂಗಾ, ಒಳಗಿನ ಕೆಲಸ ಎಲ್ಲ ಆಗೈತೆ. ಆದ್ರೆ ಬಾರವ, ಗಡ ಅಕ್ಕಿ ಜಡಿ ಮಾಡ್ಕೊಡ್ತೀನಿ ನಾನು, ನೀನು ಆರಿಸು ಅಂತೆ. ಮತ್ತು ಆಗೋ ಈಗೋ ಅನ್ನೋಷ್ಟೊತ್ತಿಗೆ ಬಿಸಿಲು ಬಂದುಬಿಡ್ತೈತಿ ಇಲ್ಲಿ. ಅದಕ್ಕೆ ಜಲ್ದಿ ಮುಗಿಸ್ಕೊಂಡು ಒಳಗೆ ಹೋಗೋಣ ಅತ್ಲಾಗ. ಒಳಗಿಂದ ಎಲ್ಲ ಕೆಲಸ ಆಗೈತ್ರಿ. ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಒಗೆಯೋ ಬಟ್ಟೆ ಒಂದು ಸ್ವಲ್ಪ ಇದ್ದು ರೀ. ಒಗೆದು ಬರ್ತೀನಿ ರೀ. ಬಟ್ಟೆ ನಾಳೆಗೆಳೆ ಒಗ್ದ್ರೆ ಆಗ್ತೈತೆ ಬಾ ಗಂಗಾ. ಬಂಡೆ ಮೇಲೆ ಬಿಸಿಲು ಬಂದಿರ್ತೈತಲ್ಲಿ, ಬಿಸಿಲಾಗ ಕುಂತ ಎಲ್ಲಿ ಹೋಗಿತಿ? ಇರಲಿ ಬಾ. ಆಯ್ತು, ಇತ್ತಲ ಕಡೆ ಬಾಗ್ಲಾಕ್ ಬರ್ತೀನಿ ರೀ. ನೀರು ಅರ್ಧ ಬ್ಯಾರ್ಲಿ ಇರ್ತದೆ, ಮತ್ತು ನಾಳೆ ನೀರು ಬಿಡಲಿಲ್ಲ ಅಂದ್ರೆ ಅದು ಇಲ್ದಂಗೆ ಆಗ್ತೈತೆ. ನೋಡೋಣ ತಗೋ, ನಾಳೆ ಬಿಡ್ತಾನೇನೋ ನೀರು. ಒಂದಿನ ಬಿಟ್ಟು ಒಂದಿನ ಬಿಡತಾನ. ಹಂಗೂ ಬಿಡಲಿಲ್ಲ ಅಂತಂದ್ರೆ ನಾಳೆ ಹೊತ್ತು ಮುಂಚೆ ಹೋಗಿ ಒಕ್ಕೊಂಡು ಬರ್ತೀನಿ ಅಂತ ನಾನು. ಆಯ್ತು ರೀ. ಗಂಗಾ, ಬರ್ಬೇಕಾದ್ರೆ ಹಂಗೆ ಚಂಬಳಗೆ ನೀರು ತೊಗೊಂಡು ಬಾ. ಅಕ್ಕಿಲಿ ಏನೇನಿಲ್ಲ ನೋಡು, ಎಷ್ಟು ಕ್ಲೀನ್ ಇದೆ. ಒಂದು ಕಸ ಇಲ್ಲ, ಕಡ್ಡಿ ಇಲ್ಲ, ಏನೇನು ಕನ್ಸತ್ತಿಲ್ಲ. ಇನ್ನು ನನ್ನ ಕಣ್ಣಿಗೆ ಕನ್ಸತ್ತಿಲ್ಲ, ಒಂದು ಗೊತ್ತಾಗತ್ತಿಲ್ಲ. ವಯ್ವ ಗಂಗಾ ಬರಲಿ ನಿಂದ್ರೆ, ಅವಳು ನೋಡ್ತಾಳೆ. ನಾನು ಜರಡಿ ಒಂದು ಮಾಡ್ಕೊಡ್ತೀನಿ, ಅವಳು ಆಸ ಮಾಡ್ತಾಳೆ. ದಾಸವಾಳ ನಿನ್ನೆ ಮೊಗ್ಗಿದ್ವು, ಇವು ಇವತ್ತು ಎಷ್ಟೊಂದು ಬಿಟ್ಟಾವ ನೋಡಿ. ಎಷ್ಟು ಬಿಟ್ಟಾವು? 1 2 3 4 5 6 7 8 9 10 11 ಹೂವು ಬಿಟ್ಟಾವು. ಬೆಳಗ್ಗೆ ಫೋಟೋಗಳಿಗೆ ಮುಡ್ಸೀನಿ, ಇವು ಅರಳಿಲಿಲ್ಲ ಇನ್ನು. ಈಗ ಅರಳಿದಾವು. ಇರಲಿ, ಗಂಗಾಗ ಆಮೇಲೆ ಬಿಡಿಸಿ ಕವರೊಳಗೆ ಹಾಕಿಡಂತ ಹೇಳ್ತೀನಿ. ಖುಷಿ ಸರಿ, ಕಾಲಾಗ ಬರ್ತಾವ ನೋಡಿ. ಅತ್ತೆ ಇದು ತಗೊಳ್ರಿ ನೀರು. ಕೊಡು. ಬಿಸಿಲು ನೋಡಿ ಎಷ್ಟೈತಿ ಇವತ್ತು ಗಂಗಾ. ಸೆಕೆ ಅಂದ್ರೆ ಸೆಕೆ ಆಗತ್ತೈತಿ. ಹೌದ್ರಿ, ಬಿಸಿಲು ಭಾಳ ಐತಿ ಇವತ್ತು. ಸಾಕ್ರಿ? ಸಾಕಂಗ. ಎಲೆ ಅಡಿಕೆ ಹಾಕೋತೀನಿ ತಡಿಯವ, ಬೆಳಗ್ಗೆ ರೊಟ್ಟಿ ತಿಂದು ಹಾಕೊಂಡಿದ್ದು. ಗಂಗಾ ಇತ್ತವ ಎಲೆ ಅಡಿಕೆ. ನಂಗೆ ಬ್ಯಾಡ್ರಿ ಐತೆ. ಏನಾಗಲ್ಲ, ಹಾಕೋ. ಇದ್ರಿಂದ ಕೆಲಸ ಏನು ಹೆಚ್ಚಾಗ್ತೈತೆ. ಒಳ್ಳೆ ತಗೋ ಇದು. ಬ್ಯಾಡ್ರಿ ಅತ್ತೆ, ಇದ್ರಿಂದ ಕೆಲಸ ಏನು ಹೆಚ್ಚಾಗ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ಆದ್ರೆ ನಂಗೆ ತಲೆ ಸುತ್ತ ಗ್ಯಾರಂಟಿ ಬರ್ತೈತ್ರಿ. ನಂಗೆ ಬೇಡ, ನೀವು ಹಾಕೊಳ್ರಿ. ಗಿರಿಜಕ್ಕ, ಸುಶೀಲಾ ಬಾ. ಏನಕ್ಕ, ಅತ್ತೆ ಸೊಸೆ ಇಬ್ರು ಎಲೆ ಅಡಿಕೆ ಹಾಕೊಂಡು ಶಿಸ್ತಾಗಿ ಕುಂತ ಅಕ್ಕಿ ಹಸ ಮಾಡತ್ತೀರಿ ನೀವು? ಅಯ್ಯ, ಎಲ್ಲಿಬ್ರು ಹಾಕೊಂಡೇವಿ. ಈಗ ಶಿವ ಅಂತ ನೀರು ಕುಡ್ದು ಹಾಕೊಳತ್ತಿದ್ನಿ. ತಗೋ ಅಂತಂದ್ರೆ ಬ್ಯಾಡ ಅನ್ನತ್ತಿದ್ಲು. ಅಷ್ಟ್ರಲ್ಲಿ ನೀನು ಬಂದೆ ನೋಡಿ. ತಗೋ, 2 ಎಲೆ ಇದು, ಇವು ಹೋಗಿ ಸಾಯಂಕಾಲ ತಗೊಂಡು ಬರಬೇಕು. ಅಕ್ಕ ಇದು ತಗೊಳ್ರಿ. ರೇಷನ್ ಅಕ್ಕಿ ಚಲೋ ಕೊಟ್ಟಿದ್ದಾನಲ್ಲಕ್ಕ?
ಹ್ಞೂ ಸುಶೀಲಾ ಚಲೋ ಕೊಟ್ಟಿದ್ದಾನೆ ಈ ಸತಿ. ನಾನು ಮತ್ತು ಅವು ಹಳೆವು ಇದ್ವು, ಅವು ಇವು ಸೇರ್ಕೊಂಡು ಹಸ ಮಾಡಿಡೋಣ ಅಂತ ಕುತ್ಕೊಂಡಿನಿ ನೋಡು. ಹಳೆವ್ಯಾವು ಹೋದ ತಿಂಗಳ ಕೊಟ್ಟಿರವ? ಹ್ಞೂ ಹೋದ ತಿಂಗಳ ಕೊಟ್ಟಿರವು, ಹಂಗೆ ಇಟ್ಟಿದ್ನಿ. ಎಲ್ಲಿ ಹೊಲ ಕಡ್ಡಾಡೋದ ಆಗ್ಬಿಟ್ಟೈತೆ, ಕೈ ಹಾಕ್ತಿಲ್ಲ. ಅದಕ್ಕೆ ಇವತ್ತು ಎಷ್ಟೊತ್ತಾದ್ರ ಆಗಲಿ ಎಲ್ಲ ಹಸ ಮಾಡಿ ಚೀಲ್ದಾಗ ತುಂಬಿಡೋಣ ಅಂತ ತಗೊಂಡು ಕುತ್ಕೊಂಡಿನಿ ನೋಡು. ನೋಡ್ಬೇಕು ಇನ್ನು ಜರಡಿ ಮಾಡೋದಾಗೈತೆ, ಇದು ಕ್ಲೀನ್ ಮಾಡಿ ಅದು ಕ್ಲೀನ್ ಮಾಡಿ ಎಷ್ಟೊತ್ತಾಕೈತೆ ಏನು. ಬಟ್ಟೆ ಒಗಿತೀನಿ ಅನ್ನತ್ತಿದ್ಲು, ಬ್ಯಾಡ್ ಬಾ ಇವು ಲೇಟ್ ಆಕಾವ, ಮತ್ತು ಇಲ್ಲಿ ಬಿಸಿಲು ಬಂದ್ರೆ ಕುಂದ್ರಕ್ಕಾಗಲ್ಲವ ಇವ. ಅದಕ್ಕೆ ಕುತ್ಕೊಂಡೇವು ನೋಡು. ಹೂನಕ್ಕ ನಂದು ಅದ ಪಜತೆ ಆಗೈತೆ ನೋಡಿ. ಈ ಹೊಲಕ್ಕೆ ಹೋಗೋದು ಹಂಗಿರ್ಲಿ, ಮನೆಯಾಗಿನ ಕೆಲಸ ಎಲ್ಲ ಅರ್ಧಂಬರ್ಧ. ಬಂದ್ ಮಾಡ್ಬೇಕಂದ್ರೆ ಅಡುಗೆ ಅದು ಇದು ಕೆಲಸ ಇರ್ತಾವೆ. ನೋಡ್ಬೇಕು, ನಾನು ಡಬ್ಬ್ಯಾಗ ತುಂಬಿಟ್ಟಿನಿ. ನಾಳೆ ಗಿಳೆ ಮಾಡ್ಕೊಂಡ್ರೆ ಆಗ್ತೈತೆ ಬಿಡು ಅಂತ ಸುಮ್ಮನೆ ಬನ್ನಿ ಈ ಕಡೆ. ಮಾಡೋದು ಕೆಲಸ ಎಷ್ಟಂತ ಮಾಡ್ತಿ, ಅದಕ್ಕೆ ಅಡ್ಡಾಡ್ಕೊಂಡು ಬನ್ನಿ ಆ ಕಡೆ. ಇರ್ಲಿ ತಗೋ, ನಾಳೆ ಹಸ ಮಾಡುವಂತೆ, ಇವತ್ತು ಆರಾಮಿರು. ಹ್ಞೂ ಆರಾಮ ಇದೀನಿ ನೋಡಿ, ಏನು ಕೆಲಸ ಮಾಡಿಲ್ಲ. ಮನೆಯದೊಂದು ಕೆಲಸ ಮುಗಿಸಿ ಈ ಕಡೆಗೆ ಬನ್ನಿ. ಬಟ್ಟೆ ಇದು ನಮ್ಮ ಒಗೆವು, ನೀರು ಬೇರೆ ಬಿಟ್ಟಿಲ್ಲ ಇವನು. ಅದಕ್ಕೆ ನಾಳೆ ಒಂದು ಸ್ವಲ್ಪ ಜಲ್ದಿ ಎದ್ದು ರೊಟ್ಟಿ ಪಟ್ಟಿ ಮಾಡೋದು ಮುಗಿಸಿ ಬಟ್ಟೆ ಒಗಿತೀನಿ. ನಮ್ಮ ಭಾಳಿಲ್ಲ, ಒಂದು 4-5 ಜೊತೆ ಇದಾವೆ, ಒಗಿತೀನಿ ಅನ್ನತ್ತಿದ್ಲು. ನಾನು ಬ್ಯಾಡ್ ಬಾ ಅಂತಂದು ಮತ್ತು ಖಾಲಿ ಮಾಡ್ಕೊಂಡ್ರೆ ನಾಳೆ ಪಜಿತೆ ಆಕೈತಿ. ನಾಳೆ ನೀರು ಬಿಡ್ತಾನೆ ಇಲ್ಲ, ಏನು ಗ್ಯಾರಂಟಿ ಅವ. ಅದಕ್ಕೆ ನೋಡೋಣ, ನಾಳೆ ಬಿಟ್ಟರೆ ಹಂಗೆ ಇಲ್ಲ ಒಗ್ದಾಕ್ತೀನಿ. ಇಲ್ಲಾಂದ್ರೆ ಇವಳು ರೊಟ್ಟಿ ಮಾಡ್ತಾಳೆ ಬೆಳಗ್ಗೆ ಎದ್ದು, ನಾನು ಜಲ್ದಿ ಹೋಗಿ ತೊಟ್ಟಿ ಹತ್ರಕ್ಕೆ ಹೋಗಿ ಒಕ್ಕೊಂಡು ಬಂದುಬಿಡ್ತೀನಿ. ನೀರು ಬಿಟ್ರೆ ಹಂಗೆ, ಇಲ್ಲ ಅಂತಂದ್ರೆ ಹೋಗ್ಬೇಕಾದ್ರೆ ನನಗೂ ಕರೆಯಕ್ಕ ನಾನು ಬರ್ತೀನಿ. ಮತ್ತು ಎಲ್ಲಿ ನೀರು ಖಾಲಿ ಮಾಡೋದಿರೋವು ಅಲ್ಲ, ಹೋಗಿ ನಾನು ಒಕ್ಕೊಂಡು ಬರ್ತೀನಿ. ಮತ್ತು ನೋಡೋಣ ತಗೋ, ನೀರು ಬಿಡ್ತಾನೇನೋ ಇವತ್ತು. ಬಿಟ್ಟಿಲ್ಲ ಅಂದ್ರೆ ನಾಳೆ ಪಕ್ಕ ಬಿಡ್ತಾನೆ, ಬಿಡಲಿಲ್ಲ ಅಂತಂದ್ರೆ ಹೋಗಿ ಬರೋಣ ಅಂತ. ಆಯ್ತಕ್ಕ. ಎಲೆ ಅಡಿಕೆ ಹಾಕೋ ಸುಶೀಲ, ನಾವು ನೋಡಿ ಮಾತಾಡ್ತಾ ಎಲೆ ಅಡಿಕೆ ಹಾಕೊಳ್ಳೋದು ಮರ್ತು ಬಿಟ್ಟು ಹಾಕೊಂಡು ಒಂಚೂರು ಇದು ಜರಡಿ ಮಾಡ್ತೀನಿ ನಾನು. ಗಂಗಾ ಬೇಗ ಬೇಗ ಆರಿಸ್ಕೊಡ್ತಾಳೆ, ಆಗ್ತೈತೆ ಜಲ್ದಿ. ಬಿಸಿಲು ನೋಡಕ್ಕ ಇವತ್ತು ಎಷ್ಟು ಸುಡತೈತೆ. ಬಿಸಿಲು ಭಾಳ ಐತೆ. ಇದ್ದ ಬಿಸಿಲು ಮೊನ್ನೆ ಭತ್ತ ಕೊಯ್ಯತ್ತಿದ್ವಲ್ಲ, ಅವತ್ತು ಇದ್ದಿದ್ರೆ ಎಲ್ಲರೂ ಹಂಗೆ ಕೆಂಪಾಗಿ ಹೋಗ್ತಿದ್ರಿ. ಹೌದಕ್ಕ, ಅವತ್ತು ಅಷ್ಟು ಬಿಸಿಲು ಅನ್ಸಿಲ್ಲ. ಇವತ್ತು ನೋಡಿ ನೆರಳಾಕ್ ಕುಂತೀವಿ, ಆದ್ರೂ ಬೆನ್ನಿಗೆ ಬಿಸಿಲು ಹಂಗೆ ಬಡಿಯತೈತೆ. ಈ ಕಡೆಗೆ ಸರತ್ ಕುಂದ್ರೆ ಸುಶೀಲ, ಬಿಸಿಲೈತೆ. ಇರ್ಲಿ ತಗೊಳಕ ನಡೀತೈತೆ, ಅಷ್ಟೇನು ಬಿಸಿಲಿಲ್ಲ ಇಲ್ಲಿ. ಏನು ಅಡುಗೆ ಮಾಡಿದ್ರಿ? ನಮ್ದು ಬೆಳಗ್ಗೆ ರೊಟ್ಟಿ, ಹೆಸರು ಮೊಳಕೆ ಕಟ್ಟಿರೋ ಪಲ್ಯ ಮಾಡಿದ್ಲು. ಈಗ ಭಾಳ ದಿನ ಆಗಿತ್ತು, ಅದಕ್ಕೆ ಹುರುಳಿ ಹಿಟ್ಟಿನ ಜುನ್ಕ ಮಾಡವ ಅಂತ ಹೇಳಿದ್ನಿ. ಹುರುಳಿ ಹಿಟ್ಟಿನ ಜುನ್ಕ ಮಾಡಿದ. ಹುರುಳಿ ಹಿಟ್ಟಿದ್ರೆ ಕೊಡಕ ನಮಗೂ ಒಂದು ಸ್ವಲ್ಪ ಮಾಡಿಸಿದ್ರೆ ಕೊಡ್ತೀನಂತೆ. ಭಾಳ ದಿನ ಆಯ್ತು ನೋಡಿ ಖಾಲಿಯಾಗಿ. ನಂಗೆ ಹುರುಳಿ ಹಿಟ್ಟು ತಿನ್ಬೇಕು ಅನ್ಸತೈತೆ. ಎಲ್ಲಿ ಹಿಟ್ಟು ಬೀಸ್ಕೊಂಡು ಬಂದ್ರೆ ಬರೇ ಹುಡುಗರು ಮಾಡಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಹುರುಳಿ ಹಿಟ್ಟು ಜುನ್ಕ ಮಾಡಿ, ಹುರುಳಿ ಹಿಟ್ಟು ಜುನ್ಕ ಮಾಡಂತ ಇದು ಮಾಡ್ತಾವೆ. ಮಾಡಿದ್ದೆ ಎಲ್ಲಿರ್ಬೇಕು, ಎಲ್ಲ ಖಾಲಿ ಆಗ್ಬಿಡ್ತು. ಅದಕ್ಕೆ ನೋಡಿ ಇವಾಗ ತಿನ್ಬೇಕು ಅನ್ಸತೈತೆ, ಹುರುಳಿ ಹಿಟ್ಟ ಇಲ್ಲ. ಹುರುಳಿ ಕಾಳೆಲ್ಲ ಹುರಿದು ಬೀಸ್ಕೊಂಡು ಬರಬೇಕು. ಅಯ್ಯೋ, ಎಲ್ಲಿ ಹುರುಳಿ ಹಿಟ್ಟೈತಿ, ಇನ್ನೂ 2 ಸತಿ ಮಾಡಿದ್ರೆ ಖಾಲಿನ ಆಗ್ತೈತೆ ನೋಡು. ನಿಮ್ಮ ಅಂದ್ರೆ ಬೀಸ್ಕೊಂಡು ಬರಕ್ಕೆ ಹುರುಳಿ ಕಾಳಾದ್ರೆ ಇದಾವೆ, ನಮ್ಮ ಹುರುಳಿ ಕಾಳು ಇಲ್ಲ. ಈ ವರ್ಷ ಎಲ್ಲ ಹಾಕಿನಿ ನಾನು. ಹೆಸರು ಕಾಳು, ಅಲಸಂದಿ ಕಾಳು, ಅರಿಶಿನ, ತೊಗರಿ ಕಾಳು ಅಷ್ಟೇ ಹಾಕಿನಿ. ಹುರುಳಿ ಕಾಳು ಹಾಕಿಲ್ಲವ ಇವ. ನೋಡ್ಬೇಕು, ಸಂತೆಗೆ ಹೋದ್ರೆ ತೊಗೊಂಡು ಬರೋಣ ಅಂತಿದ್ದೀನಿ. ಇಲ್ಲಾಂದ್ರೆ ಒಂದು 4-5 ಸೇರಿದ್ರೆ ಕೊಡ್ತೀನಿ ಅಂತ ಮುಂದಿನ ವರ್ಷ ಹಾಕಿದ್ರೆ. ಅಯ್ಯೋ ಮಸ್ತಿದಾವೆ ನೋಡಕ್ಕ ಹುರುಳಿ ಕಾಳು. ಕೇಳು, ಕಂಜು ಸತ್ತೆ ಕೊಡ್ತೈತೆ ಇಲ್ಲ ಗೊತ್ತಿಲ್ಲ. ಕೇಳಿ ನೋಡು, ಒಂದು ಮಾತು ಕೊಡ್ತೈತೆ, ಏನು ಮಾಡ್ತೈತೆ. ಇನ್ನೂ ಅರ್ಧ ಚೀಲ ಸೀದಾ ಐತೆ, ಅದರಲ್ಲಿ ಒಂದು ಸ್ವಲ್ಪ ತಿನ್ನಕ್ಕೆ ಇಟ್ಕೊಂಡು ಮಗಳು ಊರಿಗೆ ಕಳಿಸ್ತೈತೆ. ಮಾರೋದು ಇಲ್ಲಕ್ಕ, ಮಗಳು ಊರಿಗೆ ಕಳಿಸೋದು ಬರೀ. ಈ ಹುರುಳಿ ಹಿಟ್ಟು ನಾನು ಮಾಡಿರ್ತೀನಿ ಇಷ್ಟು ಕಷ್ಟಪಟ್ಟು. ಈ ಹುರುಳಿ ಕಾಳು ಕಳಿಸ್ಬೇಕು, ಮಾಡಕ್ಕೆ ಬರಲ್ಲ ಅವ್ರಿಗೆ. ನಾನು ಮಾಡಿರ್ತೀನಿ, ಹಿಟ್ಟು ತೊಗೊಂಡು ಕೊಡೋದು. ವಾರಕ್ಕೊಂದ್ಸಲಿ 15 ದಿನಕ್ಕೊಂದ್ಸಲಿ ಹೋಗ್ತಾನೆ ಇರ್ತೈತೆ. ಅವು ಇವು ದಿನಸಿ ಕಾಳೆಲ್ಲ ಮಗಳ ಊರಿಗೆ ಪಾರ್ಸಲ್ಲು. ಏನು ಮಾಡೋದಕ್ಕ, ನಾವೇನು ಹೇಳಕ್ಕೆ ಬರಲ್ಲ, ಏನಿಲ್ಲ, ಏನು ಮಾಡೋದು. ಕೊಡ್ತೈತೆ ಇಲ್ಲ ಬಿಡವ ಆ ಕಡೆ. ಕೇಳಿ ಯಾಕೆ ನಿಷ್ಠೂರಾಗೋಣ. ಯಾವಾಗಲೂ ಕೇಳಿಲ್ಲ ನಾನು. ಈ ಸತಿ ಖಾಲಿ ಆಗೈತೆ ಅಂತ ಕೇಳತ್ತಿದ್ನಿ ಅಷ್ಟೇ. ಇರಲಿ, ನಾವೇನು ವಾರ ಸಂತೆಗೆ ಹೋಗ್ತೀವಿ. ಏನು 30-40 ರೂಪಾಯಿ ಕೊಟ್ರೆ ಅವೇ ಒಂದು ಅರ್ಧ kg ತೊಗೊಂಡು ಬಂದರೆ ವಾರ ಆಗ್ತಾವೆ. ವಾರದಲ್ಲಿ ಅದು ಒಂದು ಸ್ವಲ್ಪ ಕಾಳು, ಈ ಒಂದು ಸ್ವಲ್ಪ ಕಾಳು ಹಾಕಿ ಮಾಡಿದ್ರೆ ಅಲ್ಲಿಗೆ ಆಗೋಗ್ಬಿಡ್ತೈತೆ. ಇರಲಿ, ತರಕಾರಿನೂ ಸಿಗ್ತಿದ್ದಾವೆ. ನಮ್ಮವೇನು ಕಾಳಿನ ಜಾಸ್ತಿ ಪಲ್ಯ ಮಾಡಲ್ಲ, ನಮ್ಗಂಗೆ ತರಕಾರಿನ ಜಾಸ್ತಿ ಮಾಡೋದು. ಎಲ್ಲಿ ನಾನು ಕಾಳಿನ ಪಲ್ಯ ಮಾಡಲಕ್ಕ, ತರಕಾರಿ ಖಾಲಿ ಆದ್ರೆ ಅಷ್ಟೇ ಕಾಳು ನೆನೆ ಹಾಕಿ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಮ್ಮ ಅತ್ತೆ ಹೊಲದಿಂದ ಸೊಪ್ಪು ಅದು ಇದು ತೊಗೊಂಡು ಬಂದೇ ಬರ್ತೈತೆ, ಅದು ಮಾಡ್ತೀನಿ ನೋಡು. ಕೇಳಿ ನೋಡಕ್ಕ, ಕೊಡಲಿಲ್ಲ ಅಂತಂದ್ರೆ ಒಂದು ಸೇರು ಆಗೋಷ್ಟು ನಾನು ತಂದು ಕೊಡ್ತೀನಿ. ಪಾಪ ನೀನು ಏನಿದ್ರು ನಮ್ಮನ್ನು ಬಿಟ್ಟು ತಿನ್ನಲ್ಲ. ನಾನು ಎಲ್ಲಿ ಕಾಳಿನ ಪಲ್ಯ ಜಾಸ್ತಿ ಮಾಡಲಕ್ಕ, ತರಕಾರಿ ಇಲ್ಲ ಅಂತಂದ್ರೆ ಅಷ್ಟೇ ಕಾಳು ನೆನೆ ಹಾಕಿ ಮಾಡ್ತೀನಿ. ಇಲ್ಲಾಂದರೆ ಎಲ್ಲಿ ಹೊಲದಿಂದ ಸೊಪ್ಪು ಅದು ಇದು ತೊಗೊಂಡು ಬರ್ತಾನೆ ಇರ್ತೈತೆ, ಅದನ್ನು ಮಾಡೋದು. ಕಾಳು ತರಕಾರಿ ಸಂತೆಗೆ ಹೋಗಿಲ್ಲ ಅಂತಂದ್ರೆ ಅಷ್ಟೇ ಕಾಳು ಖಾಲಿ ಆಗ್ತಾವೆ. ಬ್ಯಾಡ್ ಬಿಡವ, ಯಾಕೆ ಬೇಕು, ಸಂತೆಗೆ ತೊಗೊಂಡು ಬರ್ತೀನಿ ನಾನು. ಮತ್ತು ನಮ್ಮ ಸಂಬಂಧ ನೀನು ಯಾಕೆ ಬೈಸ್ಕೋತಿ. ಅದು ಕದ್ದು ಮುಚ್ಚಿ ತೊಗೊಂಡು ಬಂದು ನಮ್ಗೆ ಕೊಟ್ಟಿದ್ದು ಗೊತ್ತಾಯ್ತಂದ್ರೆ ನಿಮ್ಮತ್ತೆ ನಿನ್ನ ಜನ್ಮಾನ ಜಲಾಡ್ಸ್ಬಿಡ್ತೈತಿ. ಅದಕ್ಕೆ ಬೇಡ ಸುಶೀಲಾ, ನೀನು ಕುಂದರ್, ನಾವು ಅಕ್ಕಿ ಹಸ ಮಾಡ್ತೀವಿ. ಗೊತ್ತಾಗಲ್ಲ ತಗೊಳಕ, ಊರಿಗೆ ಹೋದಾಗ ಕೊಡ್ತೀನಿ ನಾನು. ಬೇಡ ಸುಶೀಲಾ, ಯಾಕೆ ಬೇಕು. ಇರಲಿ, ನಾನು ಸಂತೆಲಿ ತೊಗೊಂಡು ಬರ್ತೀನಿ. ಗಂಗಾ, ಈ ಕಡೆ ಕುಂದ್ರ ಬನ್ನಿ. ಇರು, ನಾನೇ ಎದ್ದ ಕಡೆಗೆ ಹೋಗ್ತೀನಿ. ಅಯ್ಯಯ್ಯ, ನಾನು ನೋಡ್ಕೊಂತ ಖಾಲಿ ಕುಂದರ್ಲಿ. ಗಂಗಾ, ಇನ್ನೊಂದು ಮರ ಇದ್ರೆ ತೊಗೊಂಡು ಹೋಗಿ, ನಾನು ಹಸ ಮಾಡ್ತೀನಿ. ಇರ್ಲಿ ತಗೊಳ್ರಿ ಅಕ್ಕ, ಎಷ್ಟಿದಾವೆ ನಾವು ಮಾಡ್ತೀನಿ, ಕುಂದರ್ರಿ. ಕೊಡಲ್ಲದ ಮರ ಇನ್ನೊಂದು ಇದ್ರೆ ತೊಗೊಂಡು ಹೋಗಿ. ಗಂಗಾ, ಇರಲಿ, ಇನ್ನೊಂದು ಮರ ಐತೆ ನೋಡಿ, ತೊಗೊಂಡು ಹೋಗಿ. ಆಯ್ತು ರೀ.